ನಮಸ್ಕಾರ. ಕೆಂಪಾಪುರದ ಗ್ರಾಮಸ್ಥರಿಗೆ ಮತ್ತು ಚಿಲುಮೆ ರವಿಕುಮಾರ್ ಫೌಂಡೇಶನ್ನ ವಾಲಂಟ್ರಿ ಸದಸ್ಯರಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತ. ಇವತ್ತು ನಾವು ಕೆಂಪಾಪುರ ಗ್ರಾಮದಲ್ಲಿ ಶ್ರೀ ಕೆಂಪೇಗೌಡರು, ನಾಡಪ್ರಭು ಕೆಂಪೇಗೌಡರು, ಧರ್ಮಪ್ರಭು ಕೆಂಪೇಗೌಡರು, ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರು ಅವರ ಸಮಾಧಿ ಸ್ಥಳ, ಅವರ ಐಕ್ಯವಾದಂಥ ಸ್ಥಳದಲ್ಲಿ ಬಂದಿದ್ದೀವಿ. ಅವರ ಐಕ್ಯವಾದಂಥ ಸ್ಥಳವನ್ನು ಈ ಹಿಂದೆ ನಾವು ಒಂದು ವಾರದ ಮುಂಚೆ ಕೆಂಪೇಗೌಡರು ಸಮಾಧಿ ಸ್ಥಳವನ್ನು ವೀಕ್ಷಣೆ ಮಾಡೋಕ್ಕೆ ಬಂದಿದ್ದೋ. ಆ ವೀಕ್ಷಣೆ ಮಾಡೋಕ್ಕೆ ಬಂದಾಗ ಕೆಂಪೇಗೌಡರು ಸಮಾಧಿ ಐಕ್ಯವಾದಂಥ ಸ್ಥಳ ನೋಡಿ ನಮಗೆ ತುಂಬ ನೋವಾಯಿತು, ಮನಸ್ಸುಗಳಿಗೆ ನೋವಾಯಿತು. ಹಾಗಾಗಿ ಈ ನೋವನ್ನು ನಾವು ಒಂದು 5-6 ಜನ ಸಮಾನ ಮನಸ್ಥಿತಿ ಇರೋವಂಥವ್ರು ಕುಂತ್ಕೊಂಡು ಚರ್ಚೆ ಮಾಡಿದಾಗ ಈ ಸಮಾಧಿಲಿ ಏನು ಈ ಬೆಂಗಳೂರನ್ನು ನಿರ್ಮಿಸಿದಂಥ ಕೆಂಪೇಗೌಡರು, ಬೆಂಗಳೂರನ್ನು ಕಟ್ಟಿದಂಥ ಕೆಂಪೇಗೌಡರು, ಅವ್ರ ಸಮಾಧಿ ನೋಡಿ ನಮ್ಗೆ ನೋವಾಯಿತು. ಈ ಥರ ಇದೆಯಲ್ಲ ಅಂತಹ ವಿಶ್ವಮಟ್ಟದಲ್ಲಿ ಗುರುತಿಸಿರುವಂಥ ಬೆಂಗಳೂರು ಕೆಂಪೇಗೌಡರ ಬೆಂದಕಾಳೂರು ವಿಶ್ವಮಟ್ಟದಲ್ಲಿ ಪ್ರಖ್ಯಾತ ಆಗಿದೆ. ಕೋಟ್ಯಾಂತರ ಜೀವರಾಶಿಗಳಿಗೆ ಅನ್ನ, ಆಹಾರ, ಆರೋಗ್ಯ, ಉದ್ಯೋಗಗಳನ್ನು ಸೃಷ್ಟಿ ಮಾಡಿಕೊಟ್ಟದ್ದು, ಪ್ರತಿ ಮನೆಗಳಲ್ಲಿ ದೀಪ ಬೆಳಗ್ತಾ ಇದೆ. ಅಂತಹ ಕೆಂಪೇಗೌಡರು ಪ್ರತಿಮೆ ನೋಡಿ ನಮಗೆ ನೋವಾಗಿದ್ದರಿಂದ ಅದನ್ನೊಂದು ಸ್ವಚ್ಛತಾ ಅಭಿಯಾನ ಮಾಡಬೇಕು ಮತ್ತು ಸ್ವಚ್ಛತೆ ಮಾಡಬೇಕು. ಕೆಂಪೇಗೌಡರು ಸ್ವಚ್ಛತೆ ಮತ್ತು ಅವರ ಸಮಾಧಿ ಇಲ್ಲಿದೆ ಅಂತ ಎಲ್ಲ ಸಾರ್ವಜನಿಕರಿಗೆ, ಎಲ್ಲ ಜನಮಾನ್ಯರಿಗೂ, ಎಲ್ಲ ಜನರಿಗೂ, ಬೆಂಗಳೂರು ಜನತೆಗೂ ಅಥವಾ ಇಡೀ ಪ್ರಪಂಚದ ಜನತೆಗೆ ತಿಳಿಸೋಕ್ಕೋಸ್ಕರ ಇವತ್ತು ಬಂದು ನಾವು ಈ ದಿವಸ ಕೆಂಪೇಗೌಡರ ಸಮಾಧಿ ಐಕ್ಯವಾದ ಸ್ಥಳ ಕೆಂಪಾಪುರ ಗ್ರಾಮದಲ್ಲಿ ನಿಂತ್ಕೊಂಡು ಅವ್ರ ಸಮಾಧಿ ಸುತ್ತಲೂ ಎಲ್ಲನೂ ಸಹ ನಮ್ಮದು ಸಲಕರಣೆಗಳನ್ನು ತಗೊಂಬಂದು ಸಮಾಧಿಯನ್ನು ಸ್ವಚ್ಛ ಮಾಡಿ ನೀರಿನಿಂದ ತೊಳೆದು ಅದಕ್ಕೆ ಅಲಂಕರಿತವಾಗಿ ಗೌರವಿತವಾಗಿ ಹಿಂದೂ ಸಂಪ್ರದಾಯದಂತೆ ನಮನಗಳನ್ನು ಸಲ್ಲಿಸಿ ನಾವು ಇವತ್ತು ಇಲ್ಲಿ ಬಂದಂತಹ ಗ್ರಾಮಸ್ಥರಿಗೆ ಆರೋಗ್ಯ ದೃಷ್ಟಿಯಿಂದ ಸಂಜೀವಿನಿ ಲೆಡ್ಡನ್ನು ಕೊಟ್ಟಾದ್ಮೇಲೆ ಎಲ್ರಿಗೂ ತಿಂಡಿಗಳನ್ನು ಅರೇಂಜ್ ಮಾಡಿ ನಾವು ಇವತ್ತು ಶ್ರೀಮಾನ್ಯ ಕೆಂಪೇಗೌಡರನ್ನು ನೆನೆಸ್ಕೊಂಡು ಇವತ್ತಿಲ್ಲಿ ಸ್ವಚ್ಛತಾ ಕಾರ್ಯಕ್ರಮನ ಮಾಡ್ತಿದ್ದೀವಿ. ನಮಗೆ ಈ ಕಾರ್ಯಕ್ರಮವನ್ನು ನಡೆಯಲು ಅನುವು ಮಾಡಿಕೊಟ್ಟಂತಹ ಇದೇ ಗ್ರಾಮದ ಕೆಂಪಾಪುರದ ಎಲ್ಲ ಗ್ರಾಮಸ್ಥರಿಗೂ ಹಾಗೂ ಈ ದೇವಸ್ಥಾನದ ಅರ್ಚಕರಿಗೂ ಹಾಗೂ ಚಿಲುಮೆ ರವಿಕುಮಾರ್ ಫೌಂಡೇಶನ್ನ ವಾಲಂಟ್ರಿ ಸದಸ್ಯರಿಗೂ ಎಲ್ರಿಗೂ ಸಹ ಅದಷ್ಟು ಅಲ್ಲದೆ ನಮ್ಮ ಮಾಧ್ಯಮ ಮಿತ್ರರೆಲ್ಲ ಬಂದು ನಮ್ಮ ಸಹಕಾರ ಮಾಡಿದ್ದಾರೆ. ಅವ್ರಿಗೂ ಸಹ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ಈ ವರ್ಷವೂ ಈ ಸತಿ ನಾವು ಹೇಳ್ದೋ ಉದಾಹರಣೆ ಏನು ಅಂತಂದರೆ, ಇದಕ್ಕೊಂದು ಕಾರ್ಯಕ್ರಮಕ್ಕೊಂದು ನೇಮ್ ಇಟ್ಟಿದ್ದೀವಿ. ಬೆಂಗಳೂರು ಜನಕನ ಜನ್ಮೋತ್ಸವ 516. ಬೆಂಗಳೂರು ಜನಕನ ಜನ್ಮೋತ್ಸವ 516 ಯಾಕೆ ಅಂದರೆ 516ನೇ ಜಯಂತಿ ಅಂತ ಇದೇ ತಿಂಗಳ 27ನೇ ತಾರೀಕು ಜಯಂತಿ ಆಚರಣೆ ಮಾಡ್ತಾರೆ. ಸರ್ಕಾರದ ಮಟ್ಟದಲ್ಲಿ ಮತ್ತು ರಾಜ್ಯದ ಜನತಾ ಮಟ್ಟದಲ್ಲಿ ಎಲ್ಲರೂ ಸಹ ಎಲ್ಲ ಕಡೆಗಳಲ್ಲೂ ಜಯಂತಿ ಆಚರಣೆ ಮಾಡ್ತಾರೆ. ಆದರೆ ನಾವು ಜಯಂತಿ ಮಾಡೋದು ಬಿಟ್ಟು ವಿಶೇಷವಾಗಿ ಪ್ರತಿ ವರ್ಷ ಇದು 516ರಿಂದ ಪ್ರಾರಂಭವಾಗಿದೆ. ಪ್ರತಿ ವರ್ಷ ನಮ್ಮ ಸಂಸ್ಥೆ ಇರೋವರೆಗೂ ಸಹ ಪ್ರತಿ ವರ್ಷ ಇದೇ ರೀತಿ ಈ ಐಕ್ಯ ಸ್ಥಳಕ್ಕೆ ಬಂದು ಇಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಮಾಡಿ ಸಮಾಧಿಯವ್ರನ್ನ ಮತ್ತು ವಿಶ್ವಮಟ್ಟದಲ್ಲಿ ಕೆಂಪೇಗೌಡರನ್ನ ಮತ್ತು ಎಲ್ಲರೂ ಜನಮಾನಸದಲ್ಲಿ ಕೆಂಪೇಗೌಡರ ಬಗ್ಗೆ ತಿಳಿಸುವಂಥ ಒಂದು ಕಾರ್ಯಕ್ರಮ ಮತ್ತು ಕೆಂಪೇಗೌಡರ ಸ್ಮಾರಕವನ್ನು ಅಭಿವೃದ್ಧಿ ಮಾಡೋಕ್ಕೋಸ್ಕರ ಪಣ ತೊಟ್ಟು ಎಲ್ಲರ ಜೊತೆನೂ ಕೈ ಜೋಡಿಸ್ಕೊಂಡು ಬೆಳೆಸೋಣ, ಅಭಿವೃದ್ಧಿ ಮಾಡೋಣ ಅನ್ನೋದು ನಮ್ಮ ಧ್ಯೇಯವಾಕ್ಯವಾಗಿ ನಡೀತಾ ಇದೆ ಸರ್. ನನ್ನ ಹೆಸರು ಚಿಲುಮೆ ರವಿಕುಮಾರ್. ಆಗಲಿ MLA ಆಗಿರ್ಬೋದು, ಒಬ್ಬ ಮಿನಿಸ್ಟರ್ ಆಗಿರ್ಬೋದು, ಯಾರು ಬಂದು ಏನು ಎತ್ತಲ ಅಂತ ಯಾರೂ ನೋಡಿಲ್ಲ. ಇವತ್ತು ಇನ್ನೂ 10 ಎಕರೆ ತಾಯ್ತೀವಿ, ಇನ್ನೂ 12 ಎಕರೆ ತಾಯ್ತೀವಿ ಅಂತ ನಾವು ಬರ್ತಾರೆ ಅವರು. ಊರಲ್ಲಿ ಬಡವ್ರು ಅವ್ರೆ, 5 ಕುಂಟೆ ಮಾಡಿಕೊಂಡಿರೋರವ್ರೆ, 10 ಕುಂಟೆ ಮಾಡಿಕೊಂಡಿರೋರವ್ರೆ. ಅವ್ರನ್ನೆಲ್ಲ ನಾವು ಅನ್ಯಾಯ ಮಾಡೋಕ್ಕೆ ತೊಂದರೆ ಆಯ್ತದೆ. ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ಇವತ್ತು ನಮ್ಮ ಕೆಂಪೇಗೌಡರ ನಾಡಪ್ರಭು ಕೆಂಪೇಗೌಡರ ಸ್ಮಾರಕಕ್ಕೆ ಭೇಟಿ ನೀಡಿ ಅವರ ತಂಡ ರಾಜಾಜಿನಗರ ಇರ್ಬೋದು, ಬೆಂಗಳೂರು ಇರ್ಬೋದು, ನೆಲಮಂಗಲ ಇರ್ಬೋದು, ಅವ್ರ ಸಂಘಟಕರೆಲ್ಲ ಬಂದು ಇವತ್ತು ಇಲ್ಲಿ ಸ್ವಚ್ಛತಾ ಕಾರ್ಯ ಇಟ್ಕೊಂಡು ಅಲ್ಲಿಂದನೇ ಗುದ್ಲಿ ಮತ್ತು ಸೆನ್ಕೆ ಏನೇನು ಅದಕ್ಕೆ ಬೇಕೋ ಅಲ್ಲಿಂದನೇ ತಗೊಂಡು ಪಾಪ ಅವರೆಲ್ಲ ಬಂದು ಇಲ್ಲಿ ಸ್ವಚ್ಛತಾ ಕಾರ್ಯ ಎಲ್ಲ ಮಾಡಿ ಸಮಾಧಿ ಸುತ್ತ ಗ್ರಾಮಸ್ಥರನ್ನೆಲ್ಲ ಕರೆದು ಇವತ್ತು ಅವರಿಗೆ ಒಂದು ಅನ್ನದಾನ ಮಾಡುವ ಮುಖಾಂತರ, ಇಲ್ಲಿ ಒಂದು ದೀಪ ಹಚ್ಚುವ ಮುಖಾಂತರ ಇವತ್ತು ಕೆಂಪೇಗೌಡರಿಗೆ ಒಂದು ಗೌರವ ಸಲ್ಲಿಸಿದ್ದಾರೆ. ನಾವು ಕೆಂಪಾಪುರ ಗ್ರಾಮಸ್ಥರ ವತಿಯಿಂದ ಅವ್ರ ಫೌಂಡೇಶನ್ಗೆ ನಾವೆಲ್ಲ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೇವೆ. ಆಮೇಲೆ ನಾಡಪ್ರಭು ಕೆಂಪೇಗೌಡರು ಕಟ್ಟಿದಂಥ ಈ ಕೆಂಪಾಪುರ ಸ್ಮಾರಕ ಇರೋದು ನಮಗೆ ಹೆಮ್ಮೆಯ ವಿಷಯ. ನಮ್ಮೂರಲ್ಲಿ ಇದು ಆದಷ್ಟು ಬೇಗ ಸರ್ಕಾರ ಗಮನ ತಗೊಂಡು ಇಲ್ಲಿ ಎಷ್ಟೋ ಜನಕ್ಕೆ ಮನೆ ಇಲ್ಲಿ ಆ್ಯಕ್ಚುಲಿ ಸ್ವಯಂ ಪ್ರೇರಿತವಾಗಿ ಮನೆ ಇದ್ದಂಥ ಜಾಗ ಇದು ಗೊರಮಠಾಣ ಸುತ್ತಮುತ್ತ ಇದ್ದಿದ್ದು ಮಧ್ಯದಲ್ಲಿ ಕೆಂಪೇಗೌಡ ಸಮಾಧಿ ಇದ್ದಿದ್ದು. ಈ ಸ್ವಯಂ ಪ್ರೇರಿತವಾಗಿ ಎಲ್ಲರೂ ಪ್ರಾಧಿಕಾರಕ್ಕೆ ಎಲ್ಲ ಕೆಂಪೇಗೌಡರು ಕಟ್ಟಿರೋದು ಒಂದು ಅಭಿಮಾನಕ್ಕೋಸ್ಕರ
ಎಲ್ಲ ಜಾಗವನ್ನು ಆಲ್ಮೋಸ್ಟ್ ಆಲ್ ರೈತರುಗಳು ಎಲ್ಲ ಖಾಲಿ ಮಾಡ್ಕೊಂಡಿದ್ದಾರೆ. ಅವ್ರ ಹತ್ರ ದುಡ್ಡು ಈಗ ಅವರು ಈಗ ಜಾಗ ಬಿಡ್ಸಕ್ಕೆ ಹೋದ್ರು ಅವ್ರ ಹತ್ರ ಮನೆ ಕಟ್ಕೊಳಕ್ಕೆ ದುಡ್ಡಿಲ್ಲ ಅವ್ರ ಹತ್ರ. ಆ ರೀತಿಲಿ ಅವರು ಪೋಲೆದ್ದು ಹೋಗ್ಬೇಕಾಗುತ್ತೆ. ಅದನ್ನು ಸರ್ಕಾರ ಗಮನಕ್ಕೆ ತಗೊಂಡು ಭಾಳ ಮನವರಿಕೆಯಿಂದ ಅವ್ರಿಗೆ ಮನೆ ಕೊಡೋದಾಗಲಿ ಸೈಟ್ ಕೊಡೋ ಫಸ್ಟು ಈ ಕೆಲಸನ ಅಭಿವೃದ್ಧಿ ಮಾಡಿ ಆಮೇಲೆ ಬೇರೆ ರೀತಿಲಿ ತೊಳೋದೇ ಆಗಲಿ ಇನ್ನೊಂದು ರೀತಿಲಾಗಲಿ ಆಮೇಲೆ ಅದ್ರ ಕತೆ. ಇಲ್ಲಿರೋದು ಯಾರ್ದು ಎಕರಾನ್ಗಟ್ಟಲೆ ಜಮೀನಿಲ್ಲ. ನಮ್ಮ ಹೆಸರು ಮಂಜುನಾಥ್ ಅಂತ. ಕುಮಾರ್ ಅವ್ರಿಗೆ ಒಳ್ಳೆ ಧನ್ಯವಾದ ಆಗಲಿ. ಒಳ್ಳೆ ನಮಗೆ ಇಲ್ಲಿ ರೈತರಿಗೆ ಒಳ್ಳೆ ಸಂತೋಷ ಆಯಿತು. ಉಪಕಾರ ಮಾಡಿ ಎಲ್ಲ ಬಂದು ಅವರು ಏನೇನು ಸೌಲಭ್ಯ ತಂದು ಅವರೇ ತಮ್ಮೊಂದು ಎಲ್ಲ ಸ್ವಚ್ಛ ಮಾಡಿ ಇವತ್ತು ಹಳ್ಳಿಯವರಿಗೆ ಇಲ್ಲಿ ಸಂಪರ್ಕ ಮಾಡ್ಯಾರೆ. ಈ ಥರ ಯಾರು ಇಲ್ಲಿ ಬಂದವರು ಮಾಡಿರಲಿಲ್ಲ. ಮಾಡ್ಕೊಂಡು ನಿಮ್ಮನೆ ಹೊಂಟೋಗೋರು. ಇವತ್ತು ನಮಗೂ ರೈತರಿಗೆಲ್ಲ ಸಂತೋಷ ಆಯಿತು ಇವ್ರು ಮಾಡಿರೋದು. ರವಿಕುಮಾರ್ ಅವ್ರಿಗೆ ಸಂತೋಷ. ನಮ್ಮ ಹೆಸರು ಹನುಮಂತಯ್ಯ.